ಬೆಕ್ಲು ಶಿವ ಕೊಲೆ ಕೇಸ್ನ A5 ಭಾರತಿ ಬಸವರಾಜ್ಗೆ ಆಂಜಿಯೋಗ್ರಾಮ್ ಮಾಡಲಾಗಿದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಆಂಜಿಯೋಗ್ರಾಮ್ ಮಾಡಲಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿದೆ. ನಿನ್ನೆ ವೈದ್ಯಕೀಯ ಪರೀಕ್ಷೆ ವೇಳೆ ECGಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿತ್ತು. ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆದಿದ್ದಂಥ ಭಾರತಿ ಮೆಡಿಕಲ್ ಅವರ ಟೆಸ್ಟ್ ಇದು. ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕೋರ್ಟ್ ಸೂಚನೆ ಪ್ರಕಾರ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಆಂಜಿಯೋಗ್ರಾಮ್ ಮುಗಿಸಿ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ ವೈದ್ಯರು. ಆಂಜಿಯೋಗ್ರಾಮ್ ವರದಿ ಆದ ಮೇಲೆ ಅವರನ್ನು ಆಚೆ ಕಳಿಸ್ತಾರೆ. ಅವರು ಅದರ ಬಗ್ಗೆ ಏನು ಅನುಮಾನಗಳು ಬೇಕಾಗಿಲ್ಲ. ಚಿಕಿತ್ಸೆ ಮುಂದುವರಿಬೇಕು ಅಂತ ಹೇಳಿದ್ರೆ ಜಡ್ಜ್ಗೆ ವರದಿಯ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲವಾದರೆ ಭಾರತಿ ಬಸವರಾಜ್ ಅವರನ್ನು ಖುದ್ದು ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇವತ್ತು ಕೋರ್ಟ್ ರಜೆ ಹಿನ್ನೆಲೆಯಲ್ಲಿ ಜಡ್ಜ್ ಮನೆಗೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿ CID ಪರವಾಗಿ ಕಸ್ಟಡಿಗೆ ಕೂಡ ಕೇಳಿದ್ದಾರೆ SPP. ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಆಂಜಿಯೋಗ್ರಾಮ್ ಏನಾಗುತ್ತೆ, ನಿಮಗೆ ಹೃದಯ ನಾಳಗಳು, ರಕ್ತನಾಳಗಳು ಇರ್ತಾವಲ್ವ, ಈ ರಕ್ತನಾಳಗಳಲ್ಲಿ ಎಲ್ಲಾದರೂ ಬ್ಲಾಕೇಜಸ್ ಇದ್ದರೆ ಅದನ್ನು ಪತ್ತೆ ಹಚ್ಚೋದು ಆಂಜಿಯೋಗ್ರಾಮ್ನ ಮೂಲಕ. ಆಂಜಿಯೋಗ್ರಾಮ್ ಅನ್ನೋದು ಚಿಕಿತ್ಸೆ ಅಲ್ಲ, ಅದೊಂದು ಪರೀಕ್ಷೆ. ಅದು ಆಂಜಿಯೋಪ್ಲಾಸ್ಟ್ ಇದೆಯಲ್ಲ, ಅದು ಚಿಕಿತ್ಸೆ. ಇಲ್ಲೇನಾಗುತ್ತೆ, ನಿಮಗೆ ಒಂದು ಮೂಳೆ ಮುರಿದು ಹೋಗಿತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಎಕ್ಸ್ರೇ ಅಂತ ಮಾಡ್ತಾರಲ್ಲ, ಮೂಳೆ ಮುರಿದು ಎಲ್ಲಿ ಮುರಿದೋಗಿದೆ, ಮೂಳೆ ಯಾವ ಪ್ರಮಾಣದಲ್ಲಿ ಮುರಿದಿದೆ ಅಂತ ಎಕ್ಸ್ರೇ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಹೃದಯದ ಒಳಗಿನ ಕವಾಟಗಳು, ನರಗಳು, ಅಭಿಧಮನಿ, ಅಪಧಮನಿ, ಹೃತ್ಕುಕ್ಷಿ, ಹೃತ್ಕರ್ಣ ಇಂಥ ಭಾಗಗಳಲ್ಲಿ ಏನಾದರೂ ಅಪ್ಪಿತಪ್ಪಿ ಬ್ಲಾಕೇಜಸ್ ಇದ್ದರೆ ವಾಲ್ವ್ ಸಮಸ್ಯೆಗಳೇನಾದರೂ ಬಂದಿದ್ದರೆ ಏನಾಗುತ್ತೆ, ನಿಮಗೆ ಈ ಮನುಷ್ಯನ ರಕ್ತನಾಳದ ಒಳಗಡೆ ಒಂದು ಸಣ್ಣ ಒಂದು ಪರೀಕ್ಷೆಗೋಸ್ಕರವಾಗಿ ಒಂದು ಕ್ಯಾಮ್ರಾವನ್ನು ಬಿಡ್ತಾರೆ. ಅದರ ಮೂಲಕ ಅದು ಒಳಗಡೆ ಎಲ್ಲ ಹೋಗಿ ಏನು ಮಾಡುತ್ತೆ, ನಿಮಗೆ ಇಂತಿಂಥ ಕಡೆಯಲ್ಲಿ ಬ್ಲಾಕೇಜಸ್ ಇದೆ ಅಂತ ಹೇಳಿಬಿಡುತ್ತೆ. ಅದು ಹೇಳಿ ಆನಂತರ ಅಲ್ಲಿ ಬ್ಲಾಕೇಜಸ್ ಇದ್ದರೆ ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಆಂಜಿಯೋಗ್ರಾಮಲ್ಲಿ ಈ ಹೃದಯದಲ್ಲಿ, ರಕ್ತನಾಳಗಳಲ್ಲಿ ಎಲ್ಲೆಲ್ಲಿ ಈತನ ಹೃದಯದಿಂದ ರಕ್ತ ಕಟ್ಟಿಕೊಂಡಾಗ ಸರಾಗವಾಗಿ ರಕ್ತ ಸಂಚಾರ ಆಗದೇ ಇದ್ದರೆ ಆಮೇಲೆ ಮಾಡೋದೇ ಆಂಜಿಯೋಪ್ಲಾಸ್ಟ್ ಅಥವಾ ಸ್ಟಂಟ್ ಅಳವಡಿಕೆ. ಸ್ಟಂಟ್ ಹಾಕಿದಾಗ ಏನಾಗುತ್ತೆ, ಸಪೋಸ್ ಒಂದು ರಕ್ತನಾಳ ಈ ಥರ ಸಂಕುಚಿತ ಆಗಿತ್ತು ಅಂತ ಅಂದ್ಕೊಳ್ಳಿ, ಅದು ಕುಗ್ಗಿರುತ್ತೆ ಅಂತ ಅಂದ್ಕೊಳ್ಳಿ, ಅದರ ಒಳಗಡೆ ಒಂದು ಮೆಟಲ್ ಪೈಪ್ ರೀತಿಯಲ್ಲಿ ಒಂದು ಕಳಿಸಿ ಅದೇನು ಮಾಡುತ್ತೆ, ಆ ರಕ್ತನಾಳವನ್ನು ಹಿಗ್ಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಗ ರಕ್ತ ಸಂಚಾರ ಈಸಿ ಆಗುತ್ತೆ ಅಂಥೇಳಿ ಅದು ಆಂಜಿಯೋಪ್ಲಾಸ್ಟ್. ಇದು ಇಲ್ಲಾಗಿರೋದೇನು ಅಂದರೆ, ಈ ವ್ಯಕ್ತಿಗೆ ಹೃದಯದ ನಾಳಗಳಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ರಕ್ತ ಎಲ್ಲಾದರೂ ಕಟ್ಕೊಂಡಿದೆಯಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡಲಾಗಿದೆ. ಒಂದು ವೇಳೆ ಇಲ್ಲ ಈ ವ್ಯಕ್ತಿಗೆ ಇಲ್ಲಿ ಆಂಜಿಯೋಪ್ಲಾಸ್ಟ್ ಆಗಲೇಬೇಕು, ತುರ್ತಾಗಿ ಆ ಒಂದು ಆಂಜಿಯೋಪ್ಲಾಸ್ಟ್ ಮಾಡಲೇಬೇಕು ಅಂತ ಬಂದರೆ ಅದಕ್ಕೆ ಕೋರ್ಟ್ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಈಗ ಪರೀಕ್ಷೆ ಮುಗಿದಿದೆ, ಆಂಜಿಯೋಗ್ರಾಮ್ನ ವರದಿ ಲೈಕ್ ಎಕ್ಸ್ರೇ ರಿಪೋರ್ಟ್ ರೀತಿಯಲ್ಲಿ ಈ ಒಂದು ವರದಿ ಬಂದಿಲ್ಲ. ಈ ಹೃದಯ ಸಂಬಂಧಿ ಸಮಸ್ಯೆಗಳಾದಾಗ ಬರೀ ಆಂಜಿಯೋಪ್ಲಾಸ್ಟ್ ಆಗಲಿ ಅಲ್ಲೆಲ್ಲ ಮಾಡಿಬಿಡಲ್ಲ. ಒಂದು ರಕ್ತದ ರಿಪೋರ್ಟ್ ಮಾಡ್ತಾರೆ, ಎಕ್ಸ್ರೇ ತಗೊಳ್ತಾರೆ, ಅದಕ್ಕಿಂತ ಮುಂಚೆ ECG ಮಾಡ್ತಾರೆ. ಇತ್ತೀಚೆಗೆ ECGಯಲ್ಲಿ ಅನೇಕ ವಿಚಾರಗಳು ಗೊತ್ತಾಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಮುಂದುವರೆದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಾರೆ, TMT ಟೆಸ್ಟ್ ಅಂತ ಮಾಡ್ತಾರೆ, ಅಕಸ್ಮಾತ್ ಹೃದಯ ಸಂಬಂಧಿ ಬೇರೆ ಸಮಸ್ಯೆಗಳೇನಾದರೂ ಇದೆಯಾ ಅಂಥೇಳಿ. ಈ ರೀತಿ ಬೇರೆ ಬೇರೆ ಟೆಸ್ಟ್ಗಳನ್ನು ಈಗೆಲ್ಲ ಮಾಡಿರ್ತಾರೆ ಸಾಮಾನ್ಯವಾಗಿ. ರಿಪೋರ್ಟ್ಗೋಸ್ಕರ ವೇಟಿಂಗ್. ರಿಪೋರ್ಟ್ ಬಂದ ಮೇಲೆ ಆ ರಿಪೋರ್ಟ್ ಆಧರಿಸಿ ತೀರ್ಮಾನಕ್ಕೆ ಬರಲಾಗುತ್ತೆ.